ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಅಳ್ಳನ್ನು ಬಳಸ್ಕೊಂಡು ದೋಸೆಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟ್ ಆದ ಬಾಯ್ಲ್ ಇಟ್ಟರೆ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿರುವ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಅಳ್ಳನ್ನು ತೊಗೋತಾ ಇದ್ದೀನಿ. ನೋಡಿ, ಒಂದು ಕಪ್ಪಿನಿಂದ ನಾನು ಇಲ್ಲಿ 2 ಕಪ್ಪಷ್ಟು ಅಳ್ಳನ್ನು ತೊಗೋತಾ ಇದ್ದೀನಿ. ಇದಕ್ಕೆ ಮಂಡಕ್ಕಿ ಅಂತಲೂ ಕರೆಯುತ್ತಾರೆ, ಆದರೆ ನಮ್ಮ ಸೈಡಲ್ಲಿ ಇದಕ್ಕೆ ನಾವು ಅಳ್ಳು ಅಂತ ಕರೆಯುತ್ತೀವಿ. ನೋಡಿ ಫ್ರೆಂಡ್ಸ್, 2 ಕಪ್ಪು ಅಳ್ಳನ್ನು ತಗೊಂಡು ನಾನು ಇವಾಗ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ನಾವು ಇದನ್ನು ಒಂದು 10 ನಿಮಿಷ ನೆನೆಯಲು ಬಿಟ್ಬಿಡೋಣ. ತುಂಬ ಬೇಗನೆ ನೆಂದು ಹೋಗುತ್ತೆ, ಇದೇನು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಅಲ್ಲಿವರೆಗೆ ನಾವು ಮತ್ತೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ಪು ರವೆಯನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಕೂಡ ಒಂದು 10 ನಿಮಿಷ ನಾವು ಇದನ್ನು ನೆನೆಯಲು ಬಿಟ್ಬಿಡಬೇಕು. ನೋಡಿ ಫ್ರೆಂಡ್ಸ್, ಒಂದು ಡಕ್ಕನವನ್ನು ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡೋಣ. ಮತ್ತು ನಾವು ಇಲ್ಲಿ ಅಳ್ಳನ್ನು ನೆನೆಸಿಟ್ಟಿಕೊಂಡಿದ್ದೇವಲ್ಲ, 10 ನಿಮಿಷ ಆಗಿದೆ. ಇವಾಗ ನೋಡೋಣ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ತುಂಬಾ ಸಾಫ್ಟಾಗಿ ನೆಂದು ಹೋಗುತ್ತೆ. ನೋಡಿ, 10 ನಿಮಿಷದಲ್ಲಿ ತುಂಬ ಬೇಗನೆ ನೆನೆಯುತ್ತೆ. ನಾವು ಇದರಲ್ಲಿರುವ ನೀರನ್ನು ಸೋದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನಾವು ಒಂದು ಜಾರಿಯನ್ನು ತಗೊಂಡು ನಾವು ನೀರನ್ನು ತೆಗೆದು ಹಾಕೊಳ್ಳೋಣ. ಇದರಲ್ಲಿ ನೀರು ಇರಬಾರ್ದು. ಚೆನ್ನಾಗಿ ಒಂದು ಸ್ವಲ್ಪ ನಾವು ಈ ಥರ ಕೈಯಿಂದ ಈ ಥರ ಪ್ರೆಶ್ ಮಾಡಿ ಇದರಲ್ಲಿರುವ ನೀರನ್ನು ನಾವು ತೆಗೆಯಬೇಕು. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೆನೆಸಿರುವ ಅಳ್ಳನ್ನು ಮತ್ತು ನಾವು ನೆನೆಸಿಟ್ಟಿರುವ ರವೆ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇದೇ ಮಿಕ್ಸಿ ಜಾರಿಗೆ ಈ ರವೆ ಕೂಡ ನೆಂದಿದೆ ಚೆನ್ನಾಗಿ. 10 ನಿಮಿಷ ಆಗಿದೆ. ರವೆ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರವೆ ಮತ್ತು ಅಳ್ಳು ಎರಡನ್ನು ಮಿಕ್ಸಿ ಜಾರಿಗೆ ಹಾಕೊಂಡಾಯಿತು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಯಾವ ಕಪ್ಪಿನಿಂದ ನಾನು ರವೆ ತೊಗೊಂಡಿದ್ದೀನೋ ಅದೇ ಕಪ್ಪಿನಿಂದ ಮೊಸರು ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, 1 ಕಪ್ ರವೆ, 1 ಕಪ್ ಮೊಸರು ಹಾಕೋತಾ ಇದ್ದೀನಿ. ನೋಡಿ, ಮತ್ತು 1 ಸ್ಪೂನ್ ಕಡಲೆಬೇಳೆ ಹಿಟ್ಟು ಮತ್ತು 1 ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಜಾರಲ್ಲಿ ಹಿಡಿತಾ ಇಲ್ಲ, ಅದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನಾವು ಒಂದು ಸ್ವಲ್ಪ ಇದರಲ್ಲಿರುವ ಮಿಶ್ರಣವನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಮತ್ತು ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ನೋಡಿ, ಇನ್ನೊಂದು ಬ್ಯಾಚ್ ಕೂಡ ನಾನು ಇದೇ ಥರ ರುಬ್ಕೊಂಡು ಬಂದಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ದೋಸೆ ಹಿಟ್ಟಿನ ಅದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಜಾಸ್ತಿ ಲೂಸ್ನೂ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಗಟ್ಟಿನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಮತ್ತು ಒಂದು ಡಕ್ಕನವನ್ನು ಮುಚ್ಚಿ ನಾವು ಒಂದು 10 ರಿಂದ 15 ನಿಮಿಷ ನೆನೆಸ್ಕೊಳ್ಬೇಕು. 15 ನಿಮಿಷ ಆದಮೇಲೆ ತೆಗೆದು ನೋಡಿ, ಈ ಥರ ಆಗಿದೆ. ನೋಡಿ, ತುಂಬಾ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದೇ ಡೈರೆಕ್ಷನಲ್ಲಿ ಒಂದು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಕೂಡ ಹುದುಗಿ ಬರುತ್ತೆ, ದೋಸೆ ಕೂಡ ಚೆನ್ನಾಗಿ ಬರುತ್ತವೆ. ಇವಾಗ ಒಂದು ದೋಸೆ ಹಂಚನ್ನು ಕಾಯಲಿಟ್ಟಿದ್ದೀನಿ, ಅದು ಇವಾಗ ಚೆನ್ನಾಗಿ ಕಾಯಿದೆ. ಒಂದು ಸ್ವಲ್ಪ ನೀರನ್ನು ಚಿಂಪಡಿಸಿ ಒಂದು ಕಾಟನ್ ಬಟ್ಟೆಯಿಂದ ನಾವು ಒರೆಸ್ಕೊಂಡು ದೋಸೆಯನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವೇ ನೋಡ್ಬೋದು. ದೋಸೆ ಅಂತೂ ಸೂಪರಾಗಿದೆ. ನಾವು ಒಂದು ಬಟ್ಟಲು ಅಳ್ಳನ್ನು ಬಳಸ್ಕೊಂಡು ನಾವು ದೋಸೆ ಕೂಡ ಮಾಡ್ಕೊಳ್ಬಹುದು ಅಂತ. ನೋಡಿ, ಬರೀ ನಾವು ಅಳ್ಳಿನಿಂದ ಸುಸ್ಲಾ ಮತ್ತು ಚಿಡುವ ಇದನ್ನೇ ಮಾಡ್ಕೊಂಡು ತಿಂತಾಯಿದ್ದೀವಿ. ಯಾವಾಗಲೂ ಈ ಥರ ನಾವು ದೋಸೆ ಮಾಡ್ಕೊಂಡು ತಿಂದ್ರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ. ನೋಡಿ, ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ಅಂತ ನೀವೇ ನೋಡ್ಬೋದು. ಮತ್ತು ನಾನು ಇನ್ನೊಂದು ದೋಸೆ ಕೂಡ ಹಾಕೋತಾ ಇದ್ದೀನಿ. ಪ್ರತಿ ದೋಸೆ ಹಾಕುವಾಗ ನಾವು ನೀರು ಸಿಂಪಡಿಸಿ ಒಂದು ಕಾಟನ್ ಬಟ್ಟೆಯಿಂದ ನಾವು ಒರೆಸ್ಕೊಂಡೇ ಹಾಕ್ಕೊಳ್ಬೇಕು. ಮೇಲೆ ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ನೀವು ತುಪ್ಪ ಕೂಡ ಹಚ್ಕೊಳ್ಬೋದು. ಹಂಚನ್ನು ಒಂದು ಸ್ವಲ್ಪ ಈ ಕಡೆ ಆ ಕಡೆ ನಾವು ಜೇರಿಸ್ಕೊಂಡು ಈ ದೋಸೆಯನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ತುಂಬಾ ಸುಲಭವಾಗಿ ಎದ್ದು ಬರ್ತವೆ, ಏನು ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ. ನೋಡಿ, ನೀವೇ ನೋಡ್ತಾ ಇರ್ಬೋದು. ನೀವು ಫಸ್ಟ್ ಟೈಮ್ ದೋಸೆ ಹಾಕ್ತಾಯಿದ್ದೀರಾ ಅಂದ್ರೂ ಕೂಡ ಆರಾಮವಾಗಿ ಎದ್ದು ಬರ್ತವೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ, ಅದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ನೋಡಿ, ತುಂಬಾ ಸಾಫ್ಟ್ ಆದ ಬಾಯ್ಲ್ ಇಟ್ಟರೆ ಕರಗೋಗುತ್ತೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ, ಈ ಅಳ್ಳಿನಿಂದ ದೋಸೆ. ನೋಡಿ, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ.
ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್.